ನವೆಂಬರ್ ಕ್ರಾಂತಿ ಚರ್ಚೆ ನಡುವೆ ಡಿಕೆಶಿ ಟೆಂಪಲ್ ರನ್ ಕೆಲವೇ ಕ್ಷಣಗಳಲ್ಲಿ ಮಂತ್ರಾಲಯಕ್ಕೆ ಡಿಸಿಎಂ ಭೇಟಿಯನ್ನ ಕೊಡಲಿದ್ದಾರೆ. ರಾಯರ ದರ್ಶನವನ್ನ ಪಡೆಯಲಿದ್ದಾರೆ ಡಿಕೆ ಶಿವಕುಮಾರ್ ಅವರು. ನಂತರ ರಾಯಚೂರಿನ ಪಂಚಮುಖಿ ಆಂಜನೇಯನ ದರ್ಶನವನ್ನ ಪಡೆದುಕೊಳ್ಳಲಿದ್ದಾರೆ. ರಾಯಚೂರು ಗ್ರಾಮೀಣದಲ್ಲಿರುವಂತಹ ಆಂಜನೇಯ ಟೆಂಪಲ್ ಇಷ್ಟಾರ್ಥ ಸಿದ್ಧಿಗಾಗಿ ದೇವರ ಮೊರೆ ಹೋಗಿರುವಂತಹ ಡಿಕೆ ಶಿವಕುಮಾರ್ ಪದೇ ಪದೇ ದೇಗುಲಗಳಿಗೆ ಭೇಟಿಯನ್ನ ನೀಡ್ತಾ ಇದ್ದಾರೆ ಡಿಸಿಎಂ ಡಿಕೆಶಿ. ಭಾರಿ ಕುತೂಹಲ ಮೂಡಿಸಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಇತ್ತೀಚಿನ ನಡೆ. ಡಿಸಿಎಂಗೆ ಇತ್ತೀಚೆಗೆ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ, ಅಂದರೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕಿಂತ ಸ್ವಲ್ಪ ಮುಂಚಿತವಾಗಿ ಚುನಾವಣೆ ಇತ್ತಲ್ಲ, ಆ ಸಂದರ್ಭದಿಂದ ಈ ಟೆಂಪಲ್ ರನ್ ಸ್ವಲ್ಪ ಜಾಸ್ತಿ ಆಗಿದೆ. ಹೋಮ ಹವನ ಪೂಜೆ, ದೇವಸ್ಥಾನಗಳಿಗೆ ಸುತ್ತೋದು, ಎಲ್ಲ ದೇವಸ್ಥಾನಗಳಿಗೆ ಹೋಗೋದು, ಇದೆಲ್ಲವೂ ಕೂಡ ಜಾಸ್ತಿ ಆಗಿದೆ. ಸಿಎಂ ಆಗಬೇಕು ಅನ್ನುವಂಥ ಒಂದು ಮಹದಾಸೆಯನ್ನು ಇಟ್ಕೊಂಡಿದ್ದಾರೆ. ಆದರೆ ನೂರಾರು ಅಡೆತಡೆಗಳು, ಜೊತೆಯಲ್ಲಿದ್ದವರ ಅಡ್ಡಗಾಲು, ಸೊ ಅದರ ಜೊತೆಗೆ ವೈರಿಗಳ ಕಾಟ ಬೇರೆ. ಹೀಗಿರಬೇಕಾದ್ರೆ ಅಧಿಕಾರಕ್ಕೆ ಏರಬೇಕು ಅನ್ನುವಂಥ ಶಪಥ ಮಾಡಿರುವಂಥ ಡಿಕೆ ಶಿವಕುಮಾರ್ ಅವರು ಕಾಣ್ತಾ ಇರುವ ಒಂದೇ ಒಂದು ಮಾರ್ಗ ದೈವ ಮಾರ್ಗ ಅಂತ ಕಾಣಿಸುತ್ತೆ. ದೇವಸ್ಥಾನಗಳಿಗೆ ಅತಿ ಹೆಚ್ಚಾಗಿ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಇಷ್ಟಾರ್ಥ ಪ್ರಾಪ್ತಿಗಾಗಿ ಯಾವ ದೇವಸ್ಥಾನ ಹೋಗೋದಕ್ಕೆ ಸಾಧ್ಯವೋ ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಇವತ್ತು ಖುದ್ದಾಗಿ ರಾಯರ ಆಶೀರ್ವಾದವನ್ನು ಪಡ್ಕೊಳ್ಳೋದಕ್ಕೆ, ಗುರುಗಳ ಆಶೀರ್ವಾದವನ್ನು ಪಡ್ಕೊಳ್ಳೋದಕ್ಕೆ ಮಂತ್ರಾಲಯಕ್ಕೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಒಂದು ಹಿಂದೂ ಸಂಪ್ರದಾಯದಲ್ಲಿ ನಂಬಿಕೆ ಇದೆ, ಗುರುಗಳ ಆಶೀರ್ವಾದ ಇತ್ತು ಅಂತ ಅಂದರೆ, ಗುರು ಅನುವು ಮಾಡಿಕೊಟ್ರು ಅಂತ ಅಂದರೆ ಇಷ್ಟಾರ್ಥಗಳು ಪ್ರಾಪ್ತಿ ಆಗತ್ತೆ ಅಂತ. ಸೊ ಆ ಕಾರಣಕ್ಕಾಗಿ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಂತ್ರಾಲಯಕ್ಕೆ ಭೇಟಿಯನ್ನು ಕೊಡಲಿದ್ದಾರೆ. ಸೊ ಇತ್ತೀಚೆಗೆ ಹಿಂದುತ್ವ, ಹಿಂದೂ ಇದೆಲ್ಲದರ ಬಗ್ಗೆ ಹೆಚ್ಚಿನ ಒಲವನ್ನು ತೋರಿಸ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ಅದು ರಾಜಕೀಯವಾಗಿಯೂ ಕೂಡ ಲೆಕ್ಕಾಚಾರ ಹಾಕಲಾಗ್ತಾ ಇದೆ. ಎಲ್ಲರೂ ಕಾಂಗ್ರೆಸ್ ಅವರನ್ನು ಈ ಹಿಂದುತ್ವದ ವಿರೋಧಿ, ದೇವಸ್ಥಾನದ ಬಗ್ಗೆ, ದೇವರ ಬಗ್ಗೆ ಗೊತ್ತಿಲ್ಲ ಅಂತೆಲ್ಲ ಹೇಳ್ತಾ ಇದ್ರು. ಡಿಕೆ ಶಿವಕುಮಾರ್ ಅವರು ಸ್ವಲ್ಪ ಅದಕ್ಕೆ ಹೊರತಾಗಿದ್ದಾರೆ. ಎಲ್ಲ ದೇವಸ್ಥಾನಗಳಿಗೆ ಹೋಗುವಂಥ ಕೆಲಸ, ಆಚಾರ ವಿಚಾರ, ಕುಂಭಮೇಳಕ್ಕೆ ಹೋಗಿ ಬಂದರು, ಧರ್ಮಸ್ಥಳಕ್ಕೆ ಹೋಗಿ ಬಂದರು, ಹಾಗೆಯೇ ಹಾಸನಾಂಬ ತಾಯಿಯ ದರ್ಶನ ಪಡ್ಕೊಂಡ್ರು, ಮೈಸೂರಿಗೆ ಹೋಗಿದ್ರು, ಚಾಮುಂಡಿ ತಾಯಿಯ ದರ್ಶನ ಪಡ್ಕೊಂಡ್ರು. ಇವತ್ತು ಮಂತ್ರಾಲಯಕ್ಕೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಒಂದು ಕಡೆಯಲ್ಲಿ ಸಿಎಂ ಆಗಬೇಕು ಅನ್ನುವಂಥ ಮಹದಾಸೆ ಇಟ್ಕೊಂಡಿದ್ದಾರೆ. ನೂರಾರು ಅಡೆತಡೆಗಳು, ಶತ್ರುಗಳ ಕಾಟ ಒಂದು ಕಡೆಯಲ್ಲಿ, ಇಷ್ಟಾರ್ಥ ಈಡೇರಬೇಕು ಅಂತ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಹಿಂದುತ್ವದ ಬಗ್ಗೆ ಒಲವನ್ನು ತೋರಿಸ್ತಾ ಇದ್ದಾರೆ. ಇವತ್ತು ಮಂತ್ರಾಲಯಕ್ಕೆ ಹೋಗ್ತಿರೋದ್ರ ಬಗ್ಗೆ ಏನೆಲ್ಲ ಚರ್ಚೆಗಳಾಗ್ತಾ ಇದೆ ಶಿವು ರಾಜಕೀಯವಾಗಿ? ನೀತಿ ಡಿಕೆ ಶಿವಕುಮಾರ್ ಈಗ ಮಂತ್ರಾಲಯಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ರಾಯರ ದರ್ಶನವನ್ನು ಕೂಡ ಪಡೆಯಲಿದ್ದಾರೆ. ನಂತರ ರಾಯಚೂರು ಗ್ರಾಮ ಭಾಗದಲ್ಲಿರುವಂತ ಆಂಜನೇಯನ ದರ್ಶನವನ್ನು ಕೂಡ ಪಡೆಯಲಿದ್ದಾರೆ. ಡಿಕೆ ಶಿವಕುಮಾರ್ ಇತ್ತೀಚೆಗೆ ಹೆಚ್ಚು ಟೆಂಪಲ್ ರನ್ ಗಳಿಗೆ ಮೊರೆ ಹೋಗ್ತಾ ಇದ್ದಾರೆ. ಗುಡಿ ಗುಡಾರಗಳು, ಮಠ ಮಂದಿರಗಳಿಗೆ ಹೆಚ್ಚಿನ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಕಳೆದ ಚುನಾವಣೆಯಿಂದಲೂ ಕೂಡ ಅವರ ದೇವರ ಮೇಲಿನ ಭಕ್ತಿ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಕುಂಭಮೇಳ ಸೇರಿದಂತೆ ಹಲವು ಕಡೆಗಳಿಗೆ ಅವರು ಭೇಟಿಯನ್ನ ಕೊಟ್ಟಿದ್ರು. ಕಾಮಾಖ್ಯ, ಉಜ್ಜಯಿನಿ, ಮಹಾಕಾಳೇಶ್ವರ, ಹಾಗೆ ರಾಜಸ್ಥಾನಕ್ಕೂ ಕೂಡ ಅವರು ಭೇಟಿಯನ್ನ ಕೊಟ್ಟಿದ್ರು. ಇದೀಗ ರಾಜ್ಯದಲ್ಲಿರುವಂತ ಎಲ್ಲ ದೇವಸ್ಥಾನಗಳಿಗೂ ಕೂಡ ಈಗಾಗಲೇ ಭೇಟಿಯನ್ನ ಕೊಟ್ಟಿದ್ದಾರೆ. ಈಗ ಮಂತ್ರಾಲಯಕ್ಕೂ ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ. ಮಂತ್ರಾಲಯಕ್ಕೂ ಕೂಡ ಪದೇ ಪದೇ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಇಷ್ಟಾರ್ಥ ಸಿದ್ಧಿಗಾಗಿ ಈ ಒಂದು ದೇವರ ಮೊರೆ ಹೋದಂತೆ ಕಾಣಿಸ್ತಾ ಇದೆ. ಈಗ ನವೆಂಬರ್ ಹತ್ರ ಬರ್ತಾ ಇರೋದ್ರಿಂದ ನವೆಂಬರ್ನಲ್ಲಿ ಕ್ರಾಂತಿ ಆಗತ್ತೆ ಅನ್ನುವಂತಹ ಚರ್ಚೆಗಳು ಶುರುವಾಗಿರುವಂತ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ಅವರ ಈ ದೇವರ ಭೇಟಿ ಸಾಕಷ್ಟು ಕುತೂಹಲವನ್ನ ಕೆಳಿಸ್ತಾ ಇದೆ. ಯಾಕೆಂದ್ರೆ ಒಂದು ಕಡೆ ಪಕ್ಷದಲ್ಲಿ ನನಗೆ ಅವಕಾಶ ಸಿಗೋದಕ್ಕೆ ಬೇರೆಯವರ ಅಡೆತಡೆಗಳು ಜಾಸ್ತಿ ಆಗ್ತಾ ಇದೆ, ಆದ್ರೆ ದೇವರು ಈ ಅಡೆತಡೆಗಳನ್ನ ಬಗೆಹರಿಸ್ಕೊಡ್ತಾನೆ ಅನ್ನುವಂತ ಕಾರಣಕ್ಕೆ ಡಿಕೆ ಶಿವಕುಮಾರ್ ಅವರು ದೇವರ ಮೊರೆ ಹೋದಂತೆ ಕಾಣಿಸ್ತಾ ಇದ್ದಾನೆ. ಪದೇ ಪದೇ ಅವ್ರು ಹೇಳ್ತಾ ಇದ್ರು, ಪ್ರಯತ್ನ ವಿಫಲವಾಗಬಹುದು ಆದ್ರೆ ಪ್ರಾರ್ಥನೆ ವಿಫಲ ಆಗಲ್ಲ ಅನ್ನುವಂತ ಮಾತನ್ನ ಪದೇ ಪದೇ ಹೇಳ್ತಾ ಇದ್ದಾರೆ ಇತ್ತೀಚೆಗೆ ಅವರು. ಅಂದ್ರೆ ಪ್ರಯತ್ನಗಳನ್ನ ನಾನು ಮಾಡ್ತಾ ಇದ್ದೀನಿ ನನ್ನ ಸಿಎಂ ಕುರ್ಚಿಯನ್ನ ಪಡ್ಕೊಳ್ಳೋದಕ್ಕೆ, ಆದ್ರೆ ಎಲ್ಲೂ ಕೂಡ ಅದು ಆಗ್ತಾ ಇಲ್ಲ, ನನ್ನ ಪ್ರಯತ್ನಗಳು ವರ್ಕೌಟ್ ಆಗ್ತಾ ಇಲ್ಲ ಅನ್ನುವಂತಹ ಅಸಮಾಧಾನ ಇದೆ. ಹಾಗಾಗಿ ಪ್ರಾರ್ಥನೆ ನನ್ನ ಮುಂದಿರುವಂತ ಏಕೈಕ ಗುರಿ. ಆ ಪ್ರಾರ್ಥನೆ ಇವತ್ತಲ್ಲ ನಾಳೆ ನನಗೆ ಅದು ಫಲಿಸುತ್ತೆ ಅನ್ನುವಂತ ಕಾರಣಕ್ಕೆ ಅವರು ದೇವರ ಮೊರೆ ಹೋದಂತೆ ಕಾಣಿಸ್ತಾ ಇದೆ. ಹಾಗಾಗಿ ದೇವಸ್ಥಾನಗಳಿಗೆ ಇತ್ತೀಚೆಗೆ ಅತಿ ಹೆಚ್ಚಿನ ಭೇಟಿಯನ್ನ ಅವರು ಕೊಡ್ತಾ ಇದ್ದಾರೆ ನೀತಿ. ಓಕೆ, ಥ್ಯಾಂಕ್ ಯು ಶಿವ, ತಮ್ಮ ಡೀಟೇಲ್ಸ್ಗಾಗಿ.